ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಒಂದು ಸುಸಂಸ್ಕೃತ ವ್ಯಕ್ತಿಯಾಗಿ ನಿಂತ್ಕೋತಾನೋ ಆ ಸಂಸ್ಕಾರನೇ ಶಿಕ್ಷಣ ಅಂತ. ದಯವಿಟ್ಟು ತಿಳ್ಕೊಬೇಕಾದದ್ದು, ಶಿಕ್ಷಣ ಅಂದರೆ ಸರ್ಟಿಫಿಕೇಟ್ ಅಲ್ಲ. ಬಹಳಷ್ಟು ಜನಕ್ಕೆ ಭ್ರಮೆ ಇದೆ, ನಮ್ಮ ಹುಡುಗನಿಗೆ MS ಆಯಿತು, MBBS ಆಯಿತು, MS ಆಯಿತು ಅಂತ ಹೇಳ್ಕೊತೀವಿ. ಅವು ಸರ್ಟಿಫಿಕೇಟ್ ಮಾತ್ರ. ನನ್ನ ಜೊತೆಗೆ PhD ಮಾಡಿದಂಥ ಹುಡುಗ ಒಬ್ಬವ ಇನ್ನೊಂದು PhD ಮಾಡಬೇಕು ಅಂತ ಅಮೇರಿಕಕ್ಕೆ ಹೋಗಬೇಕು ಅಂದ್ಕೊಂಡ. ಅವನು ಅವರಪ್ಪ ಬೆಳಗಾಂ ಹತ್ರ ಒಂದು ಸಣ್ಣ ಶಾಲೆ ಪ್ರೈಮರಿ ಸ್ಕೂಲ್ ಮೇಷ್ಟ್ರು. ನಾನು ಹೇಳ್ತಿರೋದು 47 ವರ್ಷಗಳ ಹಿಂದೆ ಸುದ್ದಿ. ಆಗ ಅಮೇರಿಕಕ್ಕೆ ಕಳಿಸೋ ಸುಲಭ ಇರಲಿಲ್ಲ. ಆ ಮೇಷ್ಟ್ರು ತಮ್ಮ ಹೊಲ ಮಾರಿ ಮಗನ ಕಳಿಸಿದ್ರು ಅಮೇರಿಕಕ್ಕೆ. ಅಲ್ಲಿ ಹೋದ, ರಿಸರ್ಚ್ ಮಾಡ್ತಾ ಇದ್ದ. ಮಾಡ್ತಾ ಅಲ್ಲಿ ಅಮೇರಿಕನ್ ಹುಡುಗಿನ ಮದುವೆ ಆದ. ಮದುವೆ ಆದದ್ದನ್ನು ಅಪ್ಪ ಅಮ್ಮನಿಗೆ ಹೇಳಲಿಲ್ಲ. ನಾವು ಕೆಲವೊಂದು 4-5 ಜನ ಸ್ನೇಹಿತರಿಗೆ ಗೊತ್ತಿತ್ತು ಮದುವೆ ಆಗಿದ್ದಾನೆ ಅಂತ. 4-5 ವರ್ಷ ಬರಲೇ ಇಲ್ಲ ಭಾರತಕ್ಕೆ ಅವನು. 5 ವರ್ಷದ ನಂತರ ಬಂದ. ಅಷ್ಟರೊಳಗೆ ಮಗು ಆಗಿತ್ತು ಅವನಿಗೊಂದು. ಬೆಳಗಾವಿ ಏರ್ಪೋರ್ಟಿಗೆ ಬರ್ತಾನೆ ಅಂತ ಗೊತ್ತಾಯಿತು. ನಾನು ಅಕಸ್ಮಾತ್ ಬೆಳಗಾವಿ ಇರೋದ್ರಿಂದ ಹೋಗಬೇಕು ಅಂತ ಹೋದೆ ಏರ್ಪೋರ್ಟಿಗೆ. ಹೋದರೆ ಸಣ್ಣ ಏರ್ಪೋರ್ಟ್. ಆವಾಗ ಅಲ್ಲಿ ಮುಂದೆ ಕುರ್ಚಿ ಮೇಲೆ ಅವ್ರ ಅಪ್ಪ ಕೂತಿದ್ರು. ಒಳಗೆ ಹೋದಾಗ ನನ್ನ ಸ್ನೇಹಿತನ ಅಪ್ಪ ಕೂತಿದ್ದಾರೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಹಳೆ ಪ್ರೈಮರಿ ಸ್ಕೂಲ್ ಟೀಚರ್, ಮುದ್ದೆ ಆದಂಥ ಧೋತ್ರ, ಮುದ್ದೆ ಆದಂಥ ಕೋಟು, ಮುಖದ ಮೇಲೆ 4 ದಿವಸದ ಗಡ್ಡ, ತಲೆಗೊಂದು ಟೊಪ್ಪಿಗೆ ಹಾಕ್ಕೊಂಡು ದಪ್ಪ ಕನ್ನಡಕ ಹಾಕ್ಕೊಂಡು ಕೈಯಲ್ಲಿ ಒಂದು ಹೂ ಹಿಡ್ಕೊಂಡು ಕೂತಿದ್ದಾರೆ, ಗುಲಾಬಿ ಹೂ, ಮಗನಿಗೆ ಕೊಡಬೇಕು ಅಂತ. ನಾನು ಹೋಗಿ ನಮಸ್ಕಾರ ಮಾಡಿ, ಏನು ರೀ ಕಾಕ ಮಗ ಬರ್ತಾನಲ್ಲ ಈಗ ಅಂದೆ. ಹೌದಪ್ಪ ಕಾಯ್ತೀನಿ ಅಂದರು. ಆಗಿನ ಕಾಲಕ್ಕೆ ಸ್ಕೈಪ್ ಇಲ್ಲ, ಫೋನ್ ಮಾಡೋಕ್ಕಾಗಲ್ಲ. ನೋಡೇ ಇಲ್ಲ ಮಗನ 5 ವರ್ಷ. ಅವರು ಕಾಯ್ಕೊಂಡು ಕೂತಿದ್ರು. ನಾ ಒಳಗಡೆ ಹೋದೆ. ವಿಮಾನ ಬಂತು. ಅವನ ಜೊತೆ ಮುಂಬೈದಿಂದ ಒಂದೇ ವಿಮಾನ ಬರೋದು ಅವಾಗ ಮುಂಬೈದಿಂದ. ಅವನ ಜೊತೆಗೆ ಒಂದು 8-10 ಜನ ಮಾಡರ್ನ್ ಹುಡುಗರು ಹುಡುಗಿಯರೆಲ್ಲ ಜೊತೆಗಿದ್ದರು. ಮಾತಾಡ್ತಾ ಬಂದರು. ಹೊರಗಡೆ ಬಂದು ನೋಡ್ತೀನಿ ಅವರಪ್ಪ ಇಲ್ಲ. ನಿಮ್ಮಪ್ಪ ಬಂದಿದ್ರಲ್ಲೋ ನೀನು ಕರೆಯೋದಕ್ಕೆ, ಎಲ್ಲಿ ಹೋದರು ಅಂತ ಕೇಳಿದೆ. ನನಗೆ ಗೊತ್ತಿಲ್ಲ ಅಂದ. ಅವ್ನು ಯಾಕೋ ಸುಳ್ಳು ಹೇಳ್ತಾನೆ ಅನ್ನಿಸ್ತು. ಕಾರ್ ತೊಗೊಂಡು ಅವ್ನು ಹಳ್ಳಿಗೆ ಹೋದ್ವಿ. ಮುಂದೆ 2 ತಾಸಿನ ನಂತರ ಅವ್ರ ಅಪ್ಪ ಬಂದರು. ಬಸ್ ಹಿಡ್ಕೊಂಡು ಬಂದಿದ್ದಾರೆ. ನಾ ಕೇಳಿದೆ, ಕಾಕ ಎಲ್ಲಿ ಹೋಗಿದ್ರಿ, ಮಗ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿದ್ರಿ ಕೈಯಲ್ಲಿ ಗುಲಾಬಿ ಹೂ ಹಿಡ್ಕೊಂಡು, ಯಾಕೆ ಕೊಡಲಿಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲಪ್ಪ ಹುಡುಗನ ನೋಡಿದೆ, ಚೆಂದ ಆಗಿದ್ದಾನೀಗ. ಅವನು ನಾನು ನೋಡ್ದ. ಇದನ್ನು ಗಮನಿಸ್ಬೇಕು. ಅವನು ನಾನು ನೋಡ್ದ. ನಮ್ಮದೆಲ್ಲ ಹಳೆ ಬಟ್ಟೆ, ಹಳೆ ವೇಷ. ಹೊಸ ಹುಡುಗರ ಜೊತೆಗಿದ್ದಾನಲ್ಲ, ಅವ್ನು ಮುರುಸು ಆಗ್ತದೆ ಅವನಿಗೆ ಅಂತ ಹೇಳಿ ಅವ್ನಿಗೆ ಯಾಕೆ ಬೇಸರ ಮಾಡಬೇಕು, ಮನೆಗೆ ಬರ್ತಾನಲ್ಲ, ಇಲ್ಲೇ ಮಾತಾಡ್ಸಿದ್ರಾಯ್ತು ಅಂತ ಬಸ್ಸಿಗೆ ಬಂದೆ ಅಂದರು. ನನ್ನ ಕಣ್ಣು ಮುಂದೆ 2 ಚಿತ್ರ ಇದ್ದಾವೆ. ಒಬ್ಬನು 2 PhD ಮಾಡಿದವನು, ಒಬ್ಬರು ಪ್ರೈಮರಿ ಸ್ಕೂಲ್ ಟೀಚರ್, ಜಾಸ್ತಿ ಡಿಗ್ರಿ ಪಡೆದಿಲ್ಲ ಅವರು. ಅದರಲ್ಲಿ ಶಿಕ್ಷಣ ಪಡ್ಕೊಂಡವ್ರು ಯಾರು, ಸರ್ಟಿಫಿಕೇಟ್ ಪಡ್ಕೊಂಡವ್ರು ಯಾರು ಅಂತ. ನನ್ನ ಪ್ರಕಾರ ಅಪ್ಪನಿಗೆ ಶಿಕ್ಷಣ ಬಂದಿದೆ, ಮಗನಿಗೆ ಸರ್ಟಿಫಿಕೇಟ್ ಮಾತ್ರ ಬಂದಿದ್ದಾವೆ. 2 PhD ಬಂದಿದ್ದಾವೆ. ಅದು ಬೇಕಾ ನಮಗೆ? 2 PhD ಬೇಕಾ? ಅಪ್ಪನಿಗೆ ನಮಸ್ಕಾರ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೆ ಅದು ಸಂಸ್ಕಾರ ಆಗಲಿಲ್ಲ ಅಂದಂಗೆ ಆಯ್ತಲ್ಲ. ದಯವಿಟ್ಟು ಗಮನಿಸ್ಬೇಕು ಸ್ನೇಹಿತರೆ. ಎಷ್ಟೋ ಸಲ ಹೊಟ್ಟೆ ಉರಿದೋಗುತ್ತಂದು ನೆನೆಸ್ಕೊಂಡಾಗ. ಅಮೇರಿಕಾದಲ್ಲಿ 9/11 ವರ್ಲ್ಡ್ ಟ್ರೇಡ್ ಸೆಂಟರ್ದು 2 ಬಿಲ್ಡಿಂಗ್ ಬಿತ್ತು. ಅದು ಬಿದ್ದು ಮರುವಾರ ನಾನು ನ್ಯೂಯಾರ್ಕಲ್ಲಿದ್ದೆ. 2 ಬಿಲ್ಡಿಂಗ್ ಬಿದ್ದರೆ 5,000 ಜನ ಸತ್ತೋದ್ರು. ನನಗೆ ಸಂಕಟ ಆಗೋದೇನು ಅಂದರೆ, ಒಬ್ಬ ಹುಡುಗ ಆ ವಿಮಾನ ತೊಗೊಂಡೋಗಿ ಹೊಡೆದ್ನಲ್ಲ ಬಿಲ್ಡಿಂಗಿಗೆ, ಅದರಲ್ಲಿ ಒಬ್ಬ ಅಮೇರಿಕನ್ ಯೂನಿವರ್ಸಿಟಿಯಿಂದ ಇಲೆಕ್ಟ್ರಾನಿಕ್ಸಲ್ಲಿ PhD ಮಾಡಿದವನು. ದಂಡ ಅನಿಸಲ್ಲ PhD? ನಾನು ವಿಮಾನ ಹೊಡೆದ್ರೆ 5,000 ಜನ ಸಾಯ್ತಾರೆ, ಅವ್ರ ಪರಿವಾರದವ್ರ ಕಣ್ಣೀರು ಕಣ್ಣು ಮುಂದೆ ಬರದೇ ಹೋದರೆ ಅದೆಂಥ ಶಿಕ್ಷಣ ಅದು? ಅದಕ್ಕೆ ನಾನು ಹೇಳೋದು, ಶಿಕ್ಷಣಕ್ಕೆ ಮುಖ್ಯವಾಗಿ ಬೇಕಾದದ್ದು ಸಂಸ್ಕಾರ. ಸಂಸ್ಕಾರ ಇದ್ದರೆ ಶಿಕ್ಷಣಕ್ಕೊಂದು ಅರ್ಥ ಇದೆ, ಇಲ್ಲದ್ರೆ ಏನೇನೂ ಅರ್ಥ ಇಲ್ಲ, ಬರೀ ದಂಡ ಹಾಕಿ.